ಸರ್ಕಾರಿ ನೌಕರರು ಸೋಷಿಯಲ್ ಮೀಡಿಯಾದ ಮೇಲೆ ಕೆಲಸ ಮಾಡ್ಬೋದಾ, ದುಡ್ಡು ಮಾಡ್ಬೋದಾ, ಕಾನೂನು ಏನು ಹೇಳುತ್ತೆ? ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬ ಮುಖ್ಯವಾದ ಮತ್ತು ಸಂವೇದನಾಶೀಲ ವಿಷಯದ ಮೇಲಿದೆ. ನಾನು ಸರ್ಕಾರಿ ನೌಕರ. ಸೋಷಿಯಲ್ ಮೀಡಿಯಾದ ಮೇಲೆ ಅಂದರೆ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ನಲ್ಲಿ ಕೆಲಸ ಮಾಡ್ಬೋದಾ, ಅದರಿಂದ ಹಣ ಸಂಪಾದನೆ ಮಾಡಬಹುದಾ? 1961 ಕಾಯ್ದೆ ಏನು ಹೇಳುತ್ತೆ? ಇನ್ನು ಯಾವ ನಿಯಮಗಳು ನಮಗೆ ಅಡ್ಡಿಯಾಗುತ್ತವೆ? ಈ ಎಲ್ಲ ಪ್ರಶ್ನೆಗಳಿಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ದೃಷ್ಟಿಯಿಂದ ಸ್ಪಷ್ಟ ಮತ್ತು ನಿಖರ ಮಾಹಿತಿ ನೀಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸರ್ಕಾರಿ ನೌಕರರು ಅಂದರೆ ಯಾರು? ಮೊದಲು ಒಂದು ವಿಷಯ ಕ್ಲಿಯರ್ ಮಾಡಿಕೊಳ್ಬೇಕು. ಸರ್ಕಾರಿ ನೌಕರ ಅಂದರೆ ರಾಜ್ಯ ಕೇಂದ್ರ ಸರ್ಕಾರದ ನೇರ ಉದ್ಯೋಗಿಗಳು. ಸರ್ಕಾರಿ ಶಾಲೆ, ಕಾಲೇಜು ಉಪಾಧ್ಯಾಯರು, ಪೊಲೀಸ್, ಹೋಮ್ ಗಾರ್ಡ್, ಅರಣ್ಯ ಇಲಾಖೆ, ಕೋರ್ಟ್ ಸಿಬ್ಬಂದಿ, ಕಂದಾಯ ಇಲಾಖೆ, ಸರ್ಕಾರಿ ನಿಗಮ ಮಂಡಳಿ, PSU ನೌಕರರು. ಇವ್ರ ಮೇಲೆ ಸಾಮಾನ್ಯ ನಾಗರಿಕರಿಗಿಂತ ಹೆಚ್ಚು ನಿಯಮಗಳು ಅನ್ವಯವಾಗುತ್ತವೆ. ಇನ್ನು ಇಲ್ಲಿ 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ? ಬಹುತೇಕ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದು ಇಲ್ಲೇ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಸರ್ಕಾರಿ ನೌಕರ ಸೋಷಿಯಲ್ ಮೀಡಿಯಾನಲ್ಲಿ ದುಡ್ಡು ಮಾಡಬಾರ್ದು ಅಂತ ಎಲ್ಲೂ ಹೇಳಲ್ಲ. ಇಲ್ಲಿ ನಾನು ಹೇಳ್ತಿರೋದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಬಗ್ಗೆ. ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ನೀವು ಯಾವ ಮೂಲದಿಂದ ಆದಾಯ ಪಡೆದ್ರೂ ಕೂಡ ಅದು ನ್ಯಾಯಬದ್ಧವಾಗಿದ್ದರೆ ಅದನ್ನು ಇನ್ಕಮ್ ಟ್ಯಾಕ್ಸ್ಗೆ ಘೋಷಣೆ ಮಾಡಬೇಕು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕಂಟೆಂಟ್ ಜೊತೆಗೆ ಬ್ರ್ಯಾಂಡ್ ಪ್ರಮೋಷನ್, ಅಫಿಲಿಯೇಟ್ ಇನ್ಕಮ್ ಇವೆಲ್ಲ ಅದರ್ ಇನ್ಕಮ್, ಬಿಸ್ನೆಸ್ ಇನ್ಕಮ್ ಆಗಿ ಬರುತ್ತೆ. ಅಂದರೆ ಹಣ ಗಳಿಸ್ಬೋದು, ಆದರೆ ಟ್ಯಾಕ್ಸ್ ತಪ್ಪಿಸಿಕೊಳ್ಳಬಾರದು. ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಹಣ ಗಳಿಸುವುದನ್ನು ತಡೆಯಲ್ಲ, ಆದಾಯವನ್ನು ಮರೆಮಾಚುವುದನ್ನು ತಡೆಯುತ್ತೆ. ಇನ್ನು ಸರ್ವಿಸ್ ರೂಲ್ಸ್, ಅಸಲಿ ಸಮಸ್ಯೆ ಇಲ್ಲಿದೆ. ಇಲ್ಲಿ ಬರುತ್ತೆ ಮುಖ್ಯ ವಿಷಯ ಸ್ನೇಹಿತರೆ. ಕರ್ನಾಟಕ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ 1966 ಇದೇ ಸರ್ಕಾರಿ ನೌಕರರ ಮೂಲ ನಿಯಮ ಸಂಹಿತೆ ಅಂತ ಹೇಳ್ಬೋದು. ರೂಲ್ 15 ಪ್ರೈವೇಟ್ ಟ್ರೇಡ್ ಅಥವಾ ಎಂಪ್ಲಾಯ್ಮೆಂಟ್. ಸರ್ಕಾರಿ ನೌಕರ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಬಿಸ್ನೆಸ್ ಆಗಲಿ, ಟ್ರೇಡ್ ಆಗಲಿ, ಪಾರ್ಟ್ ಟೈಮ್ ಜಾಬ್ ಮಾಡಬಾರ್ದು. ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಅಂದರೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ. ಹಾಗಾಗಿ ಇದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಕ್ಯಾಟಗರಿಗೆ ಬರಬಹುದು. ಹಾಗಾದರೆ ಸೋಷಿಯಲ್ ಮೀಡಿಯಾನಲ್ಲಿ ಏನು ಮಾಡಬಾರ್ದು? ಸರ್ಕಾರಿ ನೌಕರರು ಖಂಡಿತವಾಗಿಯೂ ಇವುಗಳನ್ನು ಮಾಡಬಾರ್ದು. ಸರ್ಕಾರದ ವಿರುದ್ಧ ಮಾತನಾಡುವುದು, ರಾಜಕೀಯ ಪಕ್ಷಗಳ ಪರ ಪ್ರಚಾರ ಮಾಡುವುದು, ಇಲಾಖೆಯ ರಹಸ್ಯ ಮಾಹಿತಿ ಬಹಿರಂಗಪಡಿಸೋದು, ಯೂನಿಫಾರ್ಮ್ ಧರಿಸಿ ರೀಲ್ಸ್ ಅಥವಾ ವಿಡಿಯೋಸ್ ಮಾಡೋದು, ಪೊಲೀಸ್, ಕೋರ್ಟ್ ಕಚೇರಿ ಒಳಗೆ ಶೂಟಿಂಗ್ ಮಾಡೋದು, ಸರ್ಕಾರಿ ಹುದ್ದೆ ಬಳಸಿ ಹೆಸರು ಅಥವಾ ಹಣ ಗಳಿಕೆಗೆ ಪ್ರಯತ್ನ ಮಾಡೋದು. ಇದರಿಂದ ಡಿಸಿಪ್ಲಿನರಿ ಆ್ಯಕ್ಷನ್, ಸಸ್ಪೆನ್ಷನ್, ಜಾಬ್ ಲಾಸ್ ಕೂಡ ಆಗ್ಬೋದು ಸ್ನೇಹಿತರೆ. ಹಾಗಿದ್ರೆ ಸೋಷಿಯಲ್ ಮೀಡಿಯಾದ ಮೇಲೆ ಏನು ಮಾಡಬಹುದು? ಈಗ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಕೊಡ್ತೀನಿ. ಹಣ ಗಳಿಕೆ ಇಲ್ಲದೆ ಅಂದರೆ ನಾನ್ ಮಾನಿಟೈಸ್ಡ್ ಕಂಟೆಂಟ್ ಮಾಡಬಹುದು. ಎಜುಕೇಷನಲ್ ವಿಡಿಯೋಸ್, ಮೋಟಿವೇಶನಲ್ ವಿಡಿಯೋಸ್, ಜನರಲ್ ಅವೇರ್ನೆಸ್, ನಾಲೆಜ್ಗಾಗಿ ವಿಡಿಯೋ, ಹಾಬಿ ಕಂಟೆಂಟ್. ಸಾಮಾನ್ಯವಾಗಿ ಪ್ರಾಬ್ಲಮ್ ಇರೋದಿಲ್ಲ ಸ್ನೇಹಿತರೆ. ಆದರೆ ಅದೇ ಹಣ ಇದ್ದರೆ, ಮಾನಿಟೈಸ್ಡ್ ಕಂಟೆಂಟ್ ಇದ್ದರೆ ಸಮಸ್ಯೆ ಆಗ್ಬೋದು. ಇಲ್ಲಿ ಇನ್ನೊಂದು 3 ಕಂಡೀಷನ್ಸ್ ಮುಖ್ಯ ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಡಿಪಾರ್ಟ್ಮೆಂಟ್ ಪರ್ಮಿಷನ್. ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಕಂಪೆಟೆಂಟ್ ಅಥಾರಿಟಿಯಿಂದ ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ರಿಟರ್ನ್ ಪರ್ಮಿಷನ್ ಅತ್ಯಂತ ಮುಖ್ಯ. ಇನ್ನು ಎರಡನೇ ಕಂಡೀಷನ್, ಕಂಟೆಂಟ್ ನ್ಯಾಚುರಲ್ ಆಗಿರಬೇಕು. ಸರ್ಕಾರ, ಇಲಾಖೆ ಹೆಸರು ಮಿಸ್ಯೂಸ್ ಮಾಡಬಾರ್ದು. ಆಫಿಷಿಯಲ್ ಐಡೆಂಟಿಟಿ ಬಳಸಬಾರ್ದು. ಇನ್ನು ಮೂರನೇ ಕಂಡೀಷನ್, ನೀವು ಡ್ಯೂಟಿಯಲ್ಲಿದ್ದಾಗ ಆಫೀಸ್ ಟೈಮ್ ಆಗಲಿ, ಯೂನಿಫಾರ್ಮ್ ಆಗಲಿ, ಕಚೇರಿ ಆವರಣವಾಗಲಿ ಬಳಸಬೇಡಿ. ನೀವು ಪೊಲೀಸ್, ಅಡ್ವೊಕೇಟ್, ಜಡ್ಜಸ್ ಆಗಿದ್ದರೆ ನಿಯಮಗಳು ತುಂಬ ಸ್ಟ್ರಿಕ್ಟ್ ಆಗಿವೆ. ಇದರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸೋಷಿಯಲ್ ಮೀಡಿಯಾ ಬಳಕೆಯ ಬಗ್ಗೆ ತುಂಬ ಕಟ್ಟುನಿಟ್ಟಿನ ನಿಯಮಗಳು ಇವೆ. ಇಲಾಖೆಯ ಪೂರ್ವಾನುಮತಿ, ರಿಟರ್ನ್ ಪರ್ಮಿಷನ್ ಇಲ್ಲದೆ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಮುಂತಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಣ ಗಳಿಸುವ ಉದ್ದೇಶದ ಮಾನಿಟೈಸೇಷನ್ ವಿಡಿಯೋಗಳು ಮಾಡುವುದು ಸೇವಾ ನಿಯಮಗಳ ಉಲ್ಲಂಘನೆ ಆಗಬಹುದು. ಇದರಿಂದ ಸ್ನೇಹಿತರೆ ಇಲಾಖಾ ಶಿಸ್ತು ಕ್ರಮ, ಡಿಸಿಪ್ಲಿನರಿ ಆ್ಯಕ್ಷನ್, ಕಾರಣ ಕೇಳುವ ನೋಟಿಸ್ ಸಿಗ್ಬೋದು, ಸಸ್ಪೆನ್ಷನ್ ಅಥವಾ ಇತರೆ ಕ್ರಮಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾನಿಟೈಸ್ಡ್ ಕಂಟೆಂಟ್ ಮಾಡೋ ಮೊದಲು ಇಲಾಖೆಯ ಸ್ಪಷ್ಟ ಅನುಮತಿ ಪಡೆಯುವುದು ಅತ್ಯಂತ ಅಗತ್ಯ. ಅಡ್ವೊಕೇಟ್ ಆಗಿದ್ದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್, ಅಡ್ವರ್ಟೈಸಿಂಗ್, ಪ್ರಮೋಷನ್, ಮಾನಿಟೈಸ್ಡ್
ಬ್ರ್ಯಾಂಡಿಂಗ್ ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಆಹ್ವಾನ ಸ್ನೇಹಿತರೆ. ಲೀಗಲ್ ಎಜುಕೇಷನ್ ಅಲೌಡ್ ಇರ್ಬೋದು, ಆದರೆ ಸೆಲ್ಫ್ ಪ್ರಮೋಷನ್ ಫಾರ್ ಮನಿ ನಾಟ್ ಅಲೌಡ್. ಕೋರ್ಟ್ ಅಥವಾ ನ್ಯಾಯಾಂಗ ಸಿಬ್ಬಂದಿ ಇದ್ದರೆ, ಉದಾಹರಣೆಗೆ ಕೋರ್ಟ್ ಕ್ಲರ್ಕ್, ಸ್ಟೆನೋ, ಸೆರೆಸಿದಾರರು, ಪ್ಯೂನ್, ಇತರ ಸಿಬ್ಬಂದಿಗಳು, ಅವರು ಪೂರ್ಣ ತಟಸ್ಥತೆ, ನ್ಯಾಚುರಲಿಟಿ ಮತ್ತು ನ್ಯಾಯಾಂಗದ ಗೌರವ ಮತ್ತು ಘನತೆ, ಡಿಗ್ನಿಟಿ ಆಫ್ ಜುಡಿಷರಿ ಕಾಪಾಡಿಕೊಳ್ಳುವುದು ಕಡ್ಡಾಯ. ಅದಕ್ಕಾಗಿ ಯಾವುದೇ ಕಾನೂನು ವಿಚಾರಗಳ ಬಗ್ಗೆ, ನ್ಯಾಯಾಲಯದ ತೀರ್ಪುಗಳ ಬಗ್ಗೆ, ನಡೆಯುತ್ತಿರುವ ಕೇಸ್ಗಳ ಬಗ್ಗೆ ವೈಯಕ್ತಿಕ ಅಭಿಪ್ರಾಯಗಳನ್ನು ಹಣ ಗಳಿಸುವ ಉದ್ದೇಶದಿಂದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಹೇಳುವುದು ಅಪಾಯಕರ. ಇಂಥ ಮಾನಿಟೈಸ್ಡ್ ಒಪಿನಿಯನ್ ವಿಡಿಯೋಸ್ ಇಲಾಖಾ ಶಿಸ್ತು ಕ್ರಮಕ್ಕೆ ಕಾರಣವಾಗಬಹುದು ಸ್ನೇಹಿತರೆ. ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ತಂದಂತೆ ಪರಿಗಣಿಸಬಹುದು. ಸೇವಾ ನಿಯಮಗಳ ಉಲ್ಲಂಘನೆಯಾಗಬಹುದು. ಹೀಗಾಗಿ ನ್ಯಾಯಾಂಗ ಸಿಬ್ಬಂದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ ಬೇಸ್ಡ್ ಮಾನಿಟೈಸ್ಡ್ ಕಂಟೆಂಟ್ ಮಾಡುವುದು ಸುರಕ್ಷಿತವಲ್ಲ. ಹಾಗಾದರೆ ಸುರಕ್ಷಿತ ಮಾರ್ಗ ಯಾವುದು? ನೀವು ಸರ್ಕಾರಿ ನೌಕರ ಆಗಿದ್ದರೆ ಮಾನಿಟೈಸೇಷನ್ ಬೇಡ, ಅಥವಾ ಮೊದಲು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅಥವಾ ಸ್ಪೌಸ್, ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಚಾನಲ್ ಮಾಡಿ. ಆದರೆ ನಿಮ್ಮ ಆಫೀಸಿಯಲ್ ಐಡೆಂಟಿಟಿ ಬಳಸಬೇಡಿ. ಇನ್ನು ಎಲ್ಲರೂ ಮಾಡ್ತಿದ್ದಾರೆ ಅನ್ನೋದು ಕಾನೂನು ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಸ್ನೇಹಿತರೆ ಸಾಮಾನ್ಯ ಮಾಹಿತಿಗೆ ಮಾತ್ರ. ಇಲಾಖೆಯ ನಿಯಮಗಳು ವಿಭಿನ್ನ ಆಗಿರಬಹುದು. ಫೈನಲ್ ಡಿಸಿಷನ್ ನಿಮ್ಮ ಡಿಪಾರ್ಟ್ಮೆಂಟ್ ಅಥವಾ ಸರ್ವಿಸ್ ರೂಲ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಡೌಟ್ ಇದ್ದರೆ ಆಫೀಸ್ ಸರ್ಕ್ಯುಲರ್, ಡಿಪಾರ್ಟ್ಮೆಂಟ್ ಆರ್ಡರ್, ಲೀಗಲ್ ಎಕ್ಸ್ಪರ್ಟ್ ಕನ್ಸಲ್ಟ್ ಮಾಡಿನೇ ನೀವು ಸೋಷಿಯಲ್ ಮೀಡಿಯಾದ ಮೇಲೆ ಮುಂದುವರಿಯೋದು ಜಾಣತನ. ನೀವು ಸರ್ಕಾರಿ ನೌಕರರಾಗಿದ್ದರೆ ಸೋಷಿಯಲ್ ಮೀಡಿಯಾ ಬಳಸೋ ಮೊದಲು ಉತ್ಸಾಹಕ್ಕಿಂತ ಮುಂಚೆ ನಿಯಮಗಳನ್ನು ತಿಳಿದುಕೊಳ್ಳಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಲೀಗಲ್ ಅಥವಾ ಯೂಟ್ಯೂಬ್ ಅವೇರ್ನೆಸ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.